ನಮಸ್ಕಾರ ವೀಕ್ಷಕರೇ. ನಟಿ ರಶ್ಮಿಕಾ ಮಂದಣ್ಣ ನಟಿಸಿರುವಂತಹ ತಾಮ ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗಲಿದ್ದು, ರಶ್ಮಿಕಾ ಮಂದಣ್ಣ ಬಲು ಹಾಟ್ ಆಗಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದರೆ ಇದೀಗ ಸಿಬಿಎಫ್ಸಿಯು ರಶ್ಮಿಕಾರ ಕೆಲ ಆಡ್ ದೃಶ್ಯಗಳಿಗೆ ಕತ್ತರಿ ಹಾಕಿದೆ. ರಶ್ಮಿಕಾ ದೃಶ್ಯಗಳಿಗೆ ಮಾತ್ರವಲ್ಲದೆ ಇನ್ನೂ ಕೆಲ ದೃಶ್ಯಗಳಿಗೂ ಸಹ ಕತ್ತರಿ ಹಾಕಲಾಗಿದೆ. ಹೌದು, ನಟಿ ರಶ್ಮಿಕಾ ಮಂದಣ್ಣ ಇದೀಗ ಬಾಲಿವುಡ್ನ ಸ್ಟಾರ್ ನಟಿಯಾಗಿ ಮಿಂಚ್ತಾ ಇದ್ದಾರೆ. ರಣಬೀರ್ ಕಪೂರ್, ಸಲ್ಮಾನ್ ಖಾನ್, ಕಾರ್ತಿಕ್ ಆರ್ಯನ್ ನಂತಹ ಬಹುದೊಡ್ಡ ಸ್ಟಾರ್ಗಳ ಜೊತೆ ನಟಿಸಿದ್ದಾರೆ. ದಕ್ಷಿಣದಲ್ಲಿ ಪಕ್ಕದ ಮನೆ ಹುಡುಗಿ ರೀತಿಯ ಪಾತ್ರಗಳಿಂದ ಗಮನ ಸೆಳೆದಿದ್ದಂತಹ ರಶ್ಮಿಕಾ ಇದೀಗ ಬಾಲಿವುಡ್ಗೆ ಹೋಗಿ ಆಟ್ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇಷ್ಟು ವರ್ಷ ಗ್ಲಾಮರಸ್ ಪಾತ್ರಗಳಿಂದ ದೂರವಿದ್ದಂತಹ ರಶ್ಮಿಕಾ ಇದೀಗ ಬಾಲಿವುಡ್ನ ಬೇಡಿಕೆಗೆ ತಕ್ಕಂತೆ ಮೈ ಚಳಿ ಬಿಟ್ಟಿದ್ದಾರೆ. ರಶ್ಮಿಕಾ ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿರುವ ತಾಮ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದು, ಇತ್ತೀಚೆಗೆ ಸಿಬಿಎಫ್ಸಿ ಪ್ರಮಾಣ ಪತ್ರವನ್ನು ಸಹ ಪಡೆದುಕೊಂಡಿದೆ. ಸಿಬಿಎಫ್ಸಿಯು ರಶ್ಮಿಕಾರ ಆಟ್ ಅವತಾರಕ್ಕೆ ಕತ್ತರಿ ಹಾಕಿದ್ದಾರೆ. ಇನ್ನು ತಾಮ ಸಿನಿಮಾದಲ್ಲಿ ದೆವ್ವದ ಪಾತ್ರದಲ್ಲಿ ರಶ್ಮಿಕಾ ನಟಿಸಿದ್ದು ಬಲು ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಐಟಮ್ ಸಾಂಗ್ಗೆ ಬಲು ಮಾದಕವಾಗಿ ಹೆಜ್ಜೆ ಸಹ ಹಾಕಿದ್ದಾರೆ. ಅಲ್ಲದೆ ನಾಯಕ ಆಯುಷ್ಮಾನ್ ಖುರಾನ್ ಜೊತೆಗೆ ರೊಮ್ಯಾಂಟಿಕ್ ಸೀನ್ ನಲ್ಲಿ ನಟಿಸಿದ್ದಾರೆ. ಕೆಲವು ಕಿಸ್ಸಿಂಗ್ ದೃಶ್ಯದಲ್ಲಿಯೂ ಸಹ ಭಾಗಿಯಾಗಿದ್ದಾರೆ. ಆದರೆ ರಶ್ಮಿಕಾರ ಆಟ್ನೆಸ್ಗೆ ಸಿಬಿಎಫ್ಸಿಯು ಬ್ರೇಕ್ ಹಾಕಿದ್ದು ಕಿಸ್ಸಿಂಗ್ ದೃಶ್ಯಕ್ಕೂ ಸಹ ಕತ್ತರಿ ಹಾಕಿದೆ. ಸಿಬಿಎಫ್ಸಿ ಅವರು ರಶ್ಮಿಕಾ ಹಾಗೂ ಆಯುಷ್ಮಾನ್ ರವರ ಕಿಸ್ಸಿಂಗ್ ದೃಶ್ಯದ ಅವಧಿಯನ್ನು ಸಹ ಕಡಿಮೆ ಮಾಡಿದೆ. ಇನ್ನು ಕಿಸ್ಸಿಂಗ್ ದೃಶ್ಯದ 5 ಸೆಕೆಂಡ್ಗೆ ಕತ್ತರಿ ಹಾಕಿದ್ದಲ್ಲದೆ ತೀರಾ ಗ್ಲಾಮರಸ್ ಆದ ದೃಶ್ಯಗಳಿಗೂ ಸಹ ಕತ್ತರಿ ಹಾಕುವಂತೆ ಸೂಚಿಸಿದ್ದಾರೆ. ಇವು ಮಾತ್ರವೇ ಅಲ್ಲದೆ ದೃಶ್ಯದಲ್ಲಿ ಅಜಾದಿ ಎಂಬ ಪದಕ್ಕೂ ಸಹ ಸಿಬಿಎಫ್ಸಿ ಕತ್ತರಿ ಹಾಕಿದೆ. ಅಜಾದಿ ದುಂಗಾ ಎಂಬ ಡೈಲಾಗ್ ಅನ್ನ ತೆಗೆಯುವಂತೆ ಸೂಚಿಸಿದ್ದು. ಇವು ಮಾತ್ರವೇ ಅಲ್ಲದೆ ಸಿನಿಮಾದಲ್ಲಿ ಅಜಾದಿ ಎಂಬ ಪದಕ್ಕೂ ಸಹ ಸಿಬಿಎಫ್ಸಿಯು ಕತ್ತರಿ ಹಾಕಿದೆ. ಅಜಾದಿ ದುಂಗಾ ಎಂಬ ಡೈಲಾಗ್ ಅನ್ನ ಸಹ ತೆಗೆಯುವಂತೆ ಸೂಚಿಸಿದ್ದು. ಇದು ಮಾತ್ರವೇ ಅಲ್ಲದೆ ಅಲೆಕ್ಸಾಂಡರ್ ಪದವನ್ನು ಸಹ ತೆಗೆದು ಹಾಕಿದೆ. ಅದರ ಬದಲಿಗೆ ಚಿತ್ರತಂಡ ಸಿಕಂದರ್ ಪದವನ್ನ ಸೇರಿಸಿದೆ. ಸಿನಿಮಾದಲ್ಲಿ ಅಶ್ವತ್ಥಾಮ ಸಂಭಾಷಣೆಯನ್ನು ಸಹ ಮ್ಯೂಟ್ ಮಾಡಲಾಗಿದೆ. ಇನ್ನು ಇದೊಂದು ಹಾರರ್ ಸಿನಿಮಾ ಆಗಿದ್ದು, ಸಿನಿಮಾದಲ್ಲಿ ರಕ್ತ ಕುಡಿಯುವ ಶಬ್ದವನ್ನು ಸಹ ಮ್ಯೂಟ್ ಮಾಡಲಾಗ್ತಾ ಇದೆ. ಸಿನಿಮಾಗೆ ಅಂತಿಮವಾಗಿ ಯುಎ ಪ್ರಮಾಣ ಪತ್ರ ನೀಡಲಾಗಿದೆ. ಇನ್ನು ಸದ್ಯ ದೀಪಾವಳಿಗೆ ತೆರೆ ಕಾಣಲಿರುವ ತಾಮ ರಶ್ಮಿಕಾರ ಮೊದಲ ಹಾರರ್ ಸಿನಿಮಾ ಆಗಿದ್ದು, ಸಿನಿಮಾದಲ್ಲಿ ಆಯುಷ್ಮಾನ್ ಖುರಾನ್ ನಾಯಕರಾಗಿದ್ದಾರೆ. ಇನ್ನು ನವಾಜುದ್ದೀನ್ ಸಿದ್ದಿಕಿ ವಿಲನ್ ಆಗಿದ್ದು, ಸಿನಿಮಾ ಅಕ್ಟೋಬರ್ 21ರಂದು ಬಿಡುಗಡೆ ಆಗಲು ಸಜ್ಜಾಗಿದೆ.